ನಕ್ಕಿ 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 ಹೊಟ್ಟೆ ನೋವು ಬರುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರು. ಸೆಕೆಂಡ್ ಹಾಫ್ ಮಾತ್ರ ನಿಮ್ಮನ್ನ ಅಳ್ಳಾಡಕ್ಕೆ ಬಿಡಲ್ಲ, ಆ ಥರ ಇದೆ. ಪಾನಿಪುರಿ ಹುಟ್ಟಿದ ಕತೆ ಬೇಕು ಅಂದರೆ ಬಂದು ನೋಡಿ. ಡ್ರ್ಯಾಗನ್ ಮಂಜು ಅವರು ಲೇಟಾಗಿ ಬಂದ್ರೂ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಗೌರವ್ ಆಗಿರಲಿ, ಗಿಲ್ಲಿ ಆಗಿರಲಿ, ನಮ್ಮ ಹೀರೋಯಿನ್ ಆಗಿರಲಿ, ಸೂಪರ್. ಬನ್ನಿ ಒಂದ್ಸಲಿ ವಾಚ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕಾದಂಥ ಫಿಲಮ್ಮು. ಎಲ್ಲಾದರೂ ಒಂದು ಸ್ವಲ್ಪ ಟೆನ್ಷನ್ನು ನಾವು ಮೂವ್ ಮಾಡ್ಕೊಬೇಕು ಅಂದರೆ ಈ ಪಿಕ್ಚರಿಗೆ ಬಂದು ನೋಡ್ರಿ, ಭಾಳ ರಿಲೀಫ್ ಆಗಿರುತ್ತೆ. ಎಂಥ ಟೆನ್ಷನ್ ಇದ್ದರೂ ಅದು ಫ್ರೀ ಆಗಿರುತ್ತೆ. ದಯಮಾಡಿ ಎಲ್ಲರೂ ಬಂದು ಈ ಫಿಲಮ್ ನೋಡಿ ಹರ್ಷಿಂತ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಫಿಲಮ್ ತುಂಬ ಚೆನ್ನಾಗಿತ್ತು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಮಸ್ಟ್ ವಾಚ್ ಮೂವಿ. ಒಂದು ನಿಮಿಷನೂ ಬೋರಿಂಗ್ ಅನಿಸಲ್ಲ. ಇಟ್ಸ್ ರಿಯಲಿ ಗುಡ್ ಮೂವಿ, ವಾಚಬಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್, ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿದೆ. ಸೊ ಅವ್ರದ್ದು ಇವ್ರದ್ದು ಅಂತೆಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ವಾಚಬಲ್ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮಸ್ಟ್ ಇದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಹಾಫು ನಮಗೆ ಏನು ಕಾಮಿಡಿ ಇತ್ತು, ಸೆಕೆಂಡ್ ಹಾಫಲ್ಲಿ ಡ್ರ್ಯಾಗನ್ನು ಮಂಜು ಅವ್ರು ಬಂದಮೇಲಂತೂ ಅದ್ರ ಕಾಮಿಡಿನೇ ಬೇರೆ ಲೆವೆಲು. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನಾನ್ ಸ್ಟಾಪ್ ಕಾಮಿಡಿ, ಎಲ್ಲೂ ಸ್ವಲ್ಪನೂ ಬೇಜಾರಾಗಲ್ಲ. ಫಿಲಿಮ್ ಸೂಪರಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ನಿಮ್ಮ ಹತ್ರದಿರೋ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ತುಂಬ ಸೂಪರಾಗಿದೆ ಫಿಲಿಮು. ಕ್ಲೈಮ್ಯಾಕ್ಸ್ ಅಂತೂ ಬಿದ್ದು ನಗಬೇಕು, ಆ ಥರ ಕಾಮಿಡಿ ಡ್ರ್ಯಾಗನ್ ಮಂಜು ಅವ್ರು ಬಂದಮೇಲೆ. ಎಲ್ಲ ಕಾಮಿಡಿಯನ್ಸ್ ಆಗಲಿ, ಎಲ್ಲರೂ ಗಿಲ್ಲಿ ಅವರ ಗೌರವ್ ಶೆಟ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲ ಥಿಯೇಟ್ರಿಗೆ ಬನ್ನಿ, ಫಿಲಮ್ ನೋಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಅವ್ರದ್ದು. ಅವ್ರಿಗೆ ಕೆಲವರು ಹೇಳ್ತಾಯಿದ್ರು ಏನೋ ಬರೀ ಸೈಡ್ ರೋಲ್ ಅದು ಇದು ಅಂತ. ಮೇನ್ ರೋಲಲ್ಲೇ ಇದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿವರೆಗೂ ಗೌರವ್ ಶೆಟ್ಟಿ ಅವರು ಏನು ಅವ್ರ ಪಾತ್ರ ಇದೆ ಅದ್ರ ಜೊತೆಲೇ ತೂಗಿಸ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ, ಇಬ್ಬರು ಆ್ಯಕ್ಟಿಂಗು ಚೆನ್ನಾಗಿದೆ. ಸರ್, ನಾವು ಮೊದಲಿಂದನೂ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಬಿಗ್ ಬಾಸ್ ಟೈಮಿಂದನೂ ನಾವು ಮಳವಳ್ಳಿಯಿಂದ ಇವತ್ತು ಇಲ್ಲಿಗೆ ಬಂದಿರೋದು ಸಿನಿಮಾ ನೋಡೋಕ್ಕೆ. ನಾವು ರಾಮನಗರದವರು, ಮಳವಳ್ಳಿಯವರು, ಅಕ್ಕಪಕ್ಕ ಎಲ್ಲ ಮದ್ದೂರೆಲ್ಲ ಅಕ್ಕಪಕ್ಕದವರೇ. ಮೂವಿ ತುಂಬ ಚೆನ್ನಾಗಿದೆ. ಕಾಸು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅನ್ಸಂಗಿದೆ ಸರ್. ಫಸ್ಟ್ ಹಾಫ್ಗಿಂತಲೂ ನನಗೆ ಸೆಕೆಂಡ್ ಹಾಫ್ ವೈಯಕ್ತಿಕವಾಗಿ ಇಷ್ಟ ಆಯಿತು. ಸಾಧು ಕೋಕಿಲ್ ಅವರ ಕಾಮಿಡಿ ಇರ್ಬೋದು, ಡ್ರ್ಯಾಗನ್ ಮಂಜು ಅವ್ರದ್ದು ಇರ್ಬೋದು. ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟು. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಕಾಸಿಗೆ ಮೋಸ ಆಗಲ್ಲ. ಎಲ್ಲ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಗೌರವ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಎಲ್ಲರೂ ಥಿಯೇಟ್ರ್ ಮುಂದೆ ಯಾಕೆ ನೋಡಬೇಕಂತ, ಗಿಲ್ಲಿದು ಲವ್ ಸ್ಟೋರಿ ಇದೆಯಲ್ಲ, ಒಂದಲ್ಲ ಮೂರು ಲವ್ ಸ್ಟೋರಿ ಇದೆ. ಅದು ನೋಡಬೇಕಂದ್ರೆ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಆ ಫೀಲ್ ಗೊತ್ತಾಗೋದು ನಿಮಗೆ. ನಿಜವಾಗ್ಲೂ ಗಿಲ್ಲಿ ಇರೋ ಸೈಡ್ ರೋಲಲ್ಲಿಲ್ಲ, ಫಿಲಮ್ ಪೂರ್ತಿ ಗಿಲ್ಲಿ ಇರಿದ್ರೆ. ಮತ್ತು ಡ್ರ್ಯಾಗನ್ ಮಂಜು ಅವ್ರದ್ದು ನೆಕ್ಸ್ಟ್ ಲೆವೆಲ್ ಒಂದು ಪಾರ್ಟಿಸಿಪೇಷನ್ ಇದೆ ಫಿಲಮಲ್ಲಿ. ಒಂದು ವಿಲನ್ ಆಗಿ ನೋಡ್ತಾ ಇದ್ರಿ, ಇದ್ರಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಡ್ರ್ಯಾಗನ್ ಮಂಜು ಅವ್ರು ಈ ಥರ ಮಾಡಿದಾರ ಅಂತ ಅನಿಸುತ್ತೆ. ನಿಜವಾಗ್ಲೂ ಫಿಲಮ್ ಅಲ್ಟಿಮೇಟ್ ಆಗಿದೆ. ಏನು ಮಾಡಿದ್ರೆ ನಿಜ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ. ಬಿದ್ದು ನಗ್ತೀರ, ಅದಂತೂ ಕನ್ಫರ್ಮ್ ಇದೆ ಸರ್. ಒಳ್ಳೆ ಮೆಸೇಜ್ ಇದೆ ಲಾಸ್ಟಲ್ಲೂ ಕೂಡ. ಬರೀ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ದಯವಿಟ್ಟು OTTಲಿ ಬರುತ್ತೆ, ಅಲ್ಲಿ ಬರುತ್ತೆ, ಕಾಯಬೇಡಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ, ಕನ್ನಡ ಸಿನಿಮಾಗಳ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತೀವಿ ಸರ್, ಅಷ್ಟೇ. ಸರ್, ಕಾಮಿಡಿ ಸೂಪರ್ ಆಗಿದೆ, ಚೆನ್ನಾಗಿದೆ. ನಾನು ಇನ್ನೊಂದ್ಸಲ ಈಗ ಮತ್ತೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಕಾಲಕ್ಕೆ ಹೋಗ್ತೀನಿ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಬಂದು ಮತ್ತೆ ನೋಡಿ, ಥಿಯೇಟ್ರಲ್ಲೇ ನೋಡಿ ಬಂದು ಜನಗಳು ಎಲ್ಲರೂ. ಅದೇ ಖುಷಿ ಸರ್. ಥ್ಯಾಂಕ್ ಯು. ಮೂವಿ ಅಂತೂ ಸೂಪರಾಗಿ ಬಂದಿದೆ. ಸೊ ಅದರಲ್ಲೂ ಗೌತಮ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ಗಿಲ್ಲಿ ಅಣ್ಣ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ಕೆಲವರು ಹೇಳ್ತಾಯಿದ್ರು ಸೊ ಮೂವಿ ಪೂರ್ತಿ ಇಲ್ಲ, ಸೈಡ್ ಆ್ಯಕ್ಟ್ ರೋಲ್ ಮಾಡಿದ್ದಾರೆ ಅಂತೇಳಿ. ಇಲ್ಲ, ಗೌತಮ್ ಅವ್ರ ಜೊತೆಲೇ ಫುಲ್ಲು ಮೂವಿ ಸ್ಕ್ರೀನೆಲ್ಲ ಹಂಚ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಗಿಲ್ಲಿ ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ಬಂದು ಮೂವಿನ ಕಂಪ್ಲೀಟಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಸೊ ಫ್ಯಾಮಿಲಿ ಜೊತೆಲಿ ನಿಮ್ಮ ಫ್ರೆಂಡ್ ಜೊತೆಲಿ ಬಂದು ಸೊ ಮೂವಿನ ನೋಡಿ. ಥ್ಯಾಂಕ್ ಯು. ಹಾಯ್, ಈ ಮೂವಿ ಬಂದು ಸೂಪರ್ ಹೈಪ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಮೂವಿನ ನಾನು ಒನ್ ಮಿನಿಟು ವೇಸ್ಟ್ ಅಂತ ಅನಿಸಲಿಲ್ಲ. ಫುಲ್ ಎಂಜಾಯ್ಮೆಂಟ್ ಇತ್ತು. ಆ್ಯಂಡ್ ಮೂವಿನ ನೀವು ಥಿಯೇಟ್ರಿಗೆ ಬಂದರೆ ಆ ಮಜಾ ಸಿಗುತ್ತೆ. ನೀವು ಲೈಕ್ ಮೊಬೈಲಲ್ಲಿ ನೋಡೋದು, OTTಲಿ ನೋಡಿದಾಗ ಆ ಮಜಾ ಅಂತೂ ಸಿಗಲ್ಲ. ಸೊ ನಮ್ಮ ಗಿಲ್ಲಿ ಅವರಂತೂ ಮೇನ್ ರೋಲಲ್ಲಿ ಮಾಡಿದ್ದಾರೆ. ಬಂದು ನೋಡಿ, ಫುಲ್ ಎಂಜಾಯ್ಮೆಂಟು, ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಹಲೋ, ಮೂವಿ ತುಂಬ ಚೆನ್ನಾಗಿದೆ. ಮತ್ತು ಮೂವಿ ತುಂಬ ಚೆನ್ನಾಗಿದೆ. ಎಂಟೈರ್ ಮೂವಿ ಕಾಮಿಡಿ ಇದೆ. ಮತ್ತು ಈ ಮೂವಿನಲ್ಲಿ ನನ್ನ ಮಗ ವಿನಾಯಕ್ ಅಂತ ಇವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ವಿಜಯಾನಂದ್ ಡೈರೆಕ್ಟರ್ಗೆ ನಾನು ತುಂಬ ವಿಶ್ ಮಾಡ್ತೀನಿ, ಮೂವಿ ಸಕ್ಸಸ್ ಆಗಲಿ. ಅವ್ರು ನನ್ನ ಫ್ರೆಂಡ್ ಅಂತ ವಿಶ್ ಮಾಡ್ತಾಯಿಲ್ಲ, ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೂಪರ್ ಆಗಿದೆ ಅಂತ. ಇಟ್ಸ್ ವೆರಿ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ದಯವಿಟ್ಟು ಎಲ್ಲರೂ ಮೂವಿನ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಿಲ್ಲಿ ಗೌರವ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಲೊಕೇಶನ್ಸ್ ಎಲ್ಲ ಬೇರೆ ಡಿಫ್ರೆಂಟ್ ಲೊಕೇಶನ್ನಲ್ಲಿ ತೆಗೆದಿದ್ದಾರೆ. ಅದು ತುಂಬ ಚೆನ್ನಾಗಿದೆ ಲೊಕೇಶನ್ಸು. ಆಮೇಲೆ ಎಲ್ಲ ಕಾಮಿಡಿ ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಹಿಟ್ ಸಿನಿಮಾ, ಸೂಪರ್ ಹಿಟ್. ಟೈಟ್ಲಲ್ಲಿ ಹೇಳಿದಾಗೆ ಸಿನಿಮಾ ಎಷ್ಟು ಸರಿ ನೋಡಿದ್ರೆ ಬೇಜಾರಾಗೋದಿಲ್ಲ. ಡೈರೆಕ್ಟ್ರು ಕೂಡ
ಭಾಳ ಅದ್ಭುತವಾಗಿ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಕಾಮಿಡಿ ಆಗಲಿ, ಮ್ಯೂಸಿಕ್ ಆಗಲಿ ಮತ್ತು ಲೊಕೇಶನ್ ಆಗಲಿ, ಆರ್ಟಿಸ್ಟ್ಗಳಂತೂ ಭಾಳ ಅದ್ಭುತ ಕಲಾವಿದರನ್ನ ಹಾಕಿದ್ದಾರೆ. ಮತ್ತು ಡ್ರ್ಯಾಗನ್ ಮಂಜು ಅವರ ಅದ್ಭುತವಾದ ಕ್ಲೈಮ್ಯಾಕ್ಸ್ ಅದು ಪ್ರತಿಯೊಬ್ಬರು ನೋಡೋಕ್ಕೆ ಮರೆಯದಲ್ಲೇ ಸಾಧ್ಯನೇ ಇಲ್ಲ. ಆಮೇಲೆ ಹೀರೋ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅದ್ಭುತವಾದ ನಟನೆ ಮಾಡಿದ್ದಾರೆ. ಹೇಗೆ ಕರ್ನಾಟಕ ಜನತೆ ಅವನು ಓಟ್ ಹಾಕಿ ಕೋಟ್ಯಾಂತರ ಜನ ಓಟ್ ಹಾಕಿ ಸಿನಿಮಾ ಬಿಗ್ ಬಾಸಲ್ಲಿ ಗೆಲ್ಲಿಸಿದ್ರು, ಅದೇ ರೀತಿ ಸಿನಿಮಾ ಗೆಲ್ಲಿಸಿದ್ರೆ ಈ ಸಿನಿಮಾ ಸೂಪರ್ ಡೂಪರು. ಅದೇ ರೀತಿ ಈಗ ಅಸಲಿ ಗಿಲ್ಲಿ ನಟನ ಅಸಲಿ ಆಟ ಈಗ ಶುರು. ತುಂಬ ಚೆನ್ನಾಗಿದೆ ಸಿನಿಮಾ, ಸೂಪರ್ ಡೂಪರ್. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಿಡ್ಸ್ ಕೂಡ ಏನೋ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡೋವಂಥ ಮೂವಿ. ನನ್ನ ಮಗ ಅಂತೂ ಎಷ್ಟು ನಗ್ತಿದ್ದ ಅಂದರೆ ಐ ಕಾಂಟ್ ಬಿಲೀವ್ ಅವ್ನು ಈ ಮೂವಿನೂ ಎಂಜಾಯ್ ಮಾಡ್ತಾನೆ ಅಂತ. ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ವಿತ್ ಕಾಮಿಡಿ, ಎನಾರ್ಮಸ್ ಹ್ಯೂಮರ್, ತುಂಬ ಚೆನ್ನಾಗಿ ನಗ್ಬೋದು. ನಾವು ದುಡ್ಡು ಕೊಟ್ಟಿದ್ದಕ್ಕೂ ಏನೂ ಮೋಸ ಇಲ್ಲ. ಬಂದು ಎಲ್ಲರೂ ನೋಡಿ. ದೆನ್ ಪ್ಲೀಸ್ ಸಪೋರ್ಟ್ ಅಪ್ಕಮಿಂಗ್ ಆ್ಯಕ್ಟರ್ಸ್. ಗಿಲ್ಲಿ ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಗೌರವ್ ಶೆಟ್ಟಿ ಅವ್ರದ್ದು ಅಷ್ಟೇ, ದೆನ್ ಶ್ವೇತಾ ಮ್ಯಾಮ್ದು ಅಷ್ಟೇ. ಇವ್ರ 3 ಕಾಂಬೋನು ಕೂಡ ಟ್ರಿಯೋ ಕಾಂಬೋ, ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಸೂಪರ್ ಹಿಟ್. ಓಕೆ. ನಾವು ಆ್ಯಕ್ಚುಲಿ ಮಂಡ್ಯದಿಂದ ಬಂದಿದ್ದೀವಿ. ಗಿಲ್ಲಿ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಬಟ್ ಅಲ್ಟಿಮೇಟು ಡ್ರ್ಯಾಗನ್ ಮಂಜು ಸರ್ದು ನೆಕ್ಸ್ಟ್ ಲೆವೆಲು. ಫಿಲಿಮ್ ಅಂತೂ ಮಸ್ತಾಗಿದೆ. ನಾವು ಫ್ಯಾಮಿಲಿ ಬಂದಿದ್ದೀವಿ. ದಯವಿಟ್ಟು ನೀವು ಅಷ್ಟೇ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಫಿಲಿಮ್ ನೋಡಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮನೆ ಕಟ್ಟಬೇಕು ಜಲ್ಲಿ ಸೂಪರ್ ಆಗಿ ಮಾಡೋರು ನಮ್ಮ ಗಿಲ್ಲಿ. ತುಂಬ ಚೆನ್ನಾಗಿದೆ. ಗಿಲ್ಲಿ ಅವ್ರಿಗೋಸ್ಕರ ಅಂತಲೇ ಬಂದ್ವಿ, ಗಿಲ್ಲಿ ಅವ್ರನ್ನ ನೋಡೋಕ್ಕೆ ಅಂತಲೇ ಬಂದ್ವಿ. ತುಂಬ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಎಲ್ಲೂ ಬೇಜಾರಾಗೋದಿಲ್ಲ, ತುಂಬ ಚೆನ್ನಾಗಿದೆ. ಇದ್ದಾರೆ, ಹೌದು ಇದ್ದಾರೆ. ನಾವು ಹಾಸನ ಅರಸೀಕೆರೆಯಿಂದ ಅಷ್ಟು ದೂರದಿಂದ ನಾವು ಫಸ್ಟ್ ಶೋ ನೋಡಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಬಂದಿದ್ದೀವಿ. ಆದರೆ ಸೂಪರಾಗಿತ್ತು ಫಿಲಮ್ ಮಾತ್ರ. ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಿಂದಾಸಾಗಿ ಕೂತ್ಕೊಂಡು ನೋಡ್ಬೋದು. ದಯವಿಟ್ಟು ಶೋಗಳಿಗೆ ಬನ್ನಿ. ನಮ್ಮ ಕನ್ನಡ ಸಿನಿಮಾಗಳನ್ನು ನಿಜವಾಗ್ಲೂ ಮುಂದೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಗಿಲ್ಲಿ ನಟ ಅಂತೂ ಆಲ್ ಓವರ್ ಇದ್ದಾರೆ. ದಯವಿಟ್ಟು ಈ ಸಿನಿಮಾಗಳನ್ನು ನೋಡೋದಕ್ಕೆ ಥಿಯೇಟ್ರ್ಗಳಿಗೆ ಬನ್ನಿ ಅಂತ ಕೇಳ್ಕೊತೀವಿ. ವಿಜಯಾನಂದ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ದೇಶಕರು. ತುಂಬ ಅದ್ಭುತವಾಗಿ ಈ ಒಂದು ಸಿನಿಮಾನ ತೊಗೊಂಬಂದಿದ್ದಾರೆ. ಸಾಕಷ್ಟು ದಿನಗಳ ನಂತರ ಒಂದು ಕಾಮಿಡಿ ಜೊತೆಯಲ್ಲಿ ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ವೆರಿ ಹ್ಯಾಪಿ. ಈ ಒಂದು ಮೂವಿಯ ಹೆಸರು ಸೂಪರ್ ಹಿಟ್, ರನ್ನಿಂಗ್ ಸಕ್ಸಸ್ಫುಲಿ ಹಾಗೇ ಇದೆ. ಸೂಪರ್ ಹಿಟ್ ಕೂಡ, ರನ್ನಿಂಗ್ ಸಕ್ಸಸ್ಫುಲಿ ಕೂಡ ಇವತ್ತಿಂದ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾನ ನಾವೆಲ್ಲರೂ ಸೇರ್ಕೊಂಡು ಬೆಳೆಸಬೇಕಾಗಿರುವಂಥದ್ದು. ಆ್ಯಂಡ್ ಇದು ಒಂದು ಅದ್ಭುತವಾಗಿರುವಂಥ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ವೆರಿ ಮಚ್. ಎಲ್ಲರೂ ಗಿಲ್ಲಿ ನಟ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಆಗಿರ್ಬೋದು, ಶ್ವೇತಾ ಅವರಾಗಿರ್ಬೋದು, ಗೌರವ್ ಶೆಟ್ಟಿ, ಪ್ರತಿಯೊಬ್ಬರು, ನಮ್ಮ ಸಾಧು ಕೋಕಿಲ ಅವರಾಗಿರ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರ ನಟನೆ. ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು. ಇಟ್ಸ್ ಅನ್ ಅಮೇಝಿಂಗ್ ಪವರ್ ಪ್ಯಾಕ್ಡ್ ಹೌಸ್ಫುಲ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಸಖತ್ತಾಗಿದೆ, ಫುಲ್ ಕಾಮಿಡಿ ಆಗಿದೆ. ಎಲ್ಲರೂ ಬಂದು ಫಿಲಮ್ ನೋಡಿ. ಗಿಲ್ಲಿ ಗೌರವ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಬ್ಬರೂ ಸಹ ಫುಲ್ ಫಸ್ಟಿಂದ ಲಾಸ್ಟ್ವರೆಗೂ ನಗ್ತಾನೆ ಇರ್ತೀವಿ ಅಷ್ಟೇ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟಾರ್ಟ್ ಟು ಫಿನಿಶ್ ಅಂತಲೇ ಹೇಳೋದು. ಕಾಮಿಡಿ ಎಲ್ಲೂ ಬೋರಿಂಗ್ ಆಗಲ್ಲ. ಸ್ಟಾರ್ಟಿಂಗಿಂದ ಎಂಡ್ ಆಗೋರು 2 hours ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಲ್ಲ. ಅದು ಗಿಲ್ಲಿಯವರು ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಒಂದು ಸಿನಿಮಾದಲ್ಲಿ 1 ಸೀನು 2 ಸೀನ್ ಇಟ್ಕೊಂಡು ಫಿಲಮ್ ಮಾಡ್ತಾವ್ರೆ, ಇದ್ರಲ್ಲಿ ಯಾರು ಬರ್ತಾ ಇಲ್ಲ, ಸುಮ್ಮನೆ ಪ್ರಮೋಟ್ ಮಾಡ್ತಾರೆ. ಈ ಸಿನಿಮಾ ಬಂದು ನೋಡಿ, ಸ್ಟಾರ್ಟ್ ಟು ಫಿನಿಶ್ ಎಂಡಿಂಗ್ವರೆಗೂ ಬರ್ತಾರೆ. ಥ್ಯಾಂಕ್ ಯು. ಫಿಲಿಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಳ್ದಂಗೆ ಸೂಪರ್ ಹಿಟ್ ಆಗೋದಂತೂ ಪಕ್ಕ. ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಏನು ವಿಷಯ ಅಂದರೆ ಗಿಲ್ಲಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದು ನನಗೆ ತುಂಬ ಖುಷಿ ಆಯಿತು. ಈ ಚಾನ್ಸ್ ಕೊಟ್ಟಿದ್ದು ವಿಜಯಾನಂದ್ ಸರ್, ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ ಫಿಲಿಮು, ಪ್ಲೀಸ್ ಎಲ್ಲರೂ ಬಂದು ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನು ಸರ್? ಹಾಂ, ಅಂದರೆ ಒಳ್ಳೆ ಆ್ಯಕ್ಟರ್ ಸರ್, ತುಂಬ ಒಳ್ಳೆ ಆ್ಯಕ್ಟರು, ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಇನ್ನೂ ಹೆಚ್ಚು ಫಿಲಿಮ್ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.